ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತೇಜು ಮಂಜು ಯೂಟ್ಯೂಬ್ ಚಾನಲ್. ಇದರಲ್ಲಿ ಹಾಲ್ಕೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಹಾಲ್ಕೇರ್ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ನಾನು ಆಗಲೇ ಮಾಡಿಕೊಂಡಿದ್ದೀನಿ. ಇನ್ನೇನಕ್ಕೆ ತಡ, ಬನ್ನಿ ಹಾಲ್ಕೇರ್ ಮಾಡಿ. ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಲೀಟ್ರ್ ಆಗೋಷ್ಟು ಹಾಲನ್ನ ಯೂಸ್ ಮಾಡಿದ್ದೀನಿ ನಾನು. ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಾಣಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾಯಬೇಕು. ಕಾದ ನಂತರ ನಾನು ಗೋಡಂಬಿ ಮತ್ತು ಬಾದಾಮಿ ಮತ್ತು ದ್ರಾಕ್ಷಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಅದು ಯಾವ ಕಲರ್ ಬರ್ತಾ ಇದೆ ಅಂತ. ಈಗ ಫ್ರೈ ಆಗಿದೆ, ಅದನ್ನ ಒಂದು ಬೌಲ್ಗೆ ಮಡಿಕೋತಾ ಇದ್ದೀನಿ ನಾನು. ಅದೇ ಬಾಣಲಿ, ಅದೇ ಎಣ್ಣೆ, ಕಾದಿರೋ ಎಣ್ಣೆಗೆ ನಾನು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ತುಂಬ ಕಂದು ಬಣ್ಣವಾಗಿದ್ದು ನಾನು ಹುರ್ಕೊಂಡಿದ್ದೀನಿ. ಯಾಕೆಂದರೆ ಅದನ್ನ ಸೀಸ್ಬಿಟ್ರೆ ಚೆನ್ನಾಗಿರಲ್ಲ. ಮೀಡಿಯಮ್ ಕಲರಲ್ಲೇ ನಾನು ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಪಾತ್ರೆಯಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ 2 ಕಪ್ ಆಗೋಷ್ಟು ನಾನು ಸಕ್ಕರೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಮ್ಮನೆ ಸಿಹಿ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ ನಾನು ಗೋಡಂಬಿನೂ ಮತ್ತು ಹುರಿದಿರೋ ಲೋ ಫ್ಲೇಮಲ್ಲೇ ನಾನು ಬೇಯಿಸ್ತಾ ಇದ್ದೀನಿ. ಏಕೆಂದರೆ ಶಾವಿಗೆ ಚೆನ್ನಾಗಿ ಬೇಯಬೇಕು ಅಂತ. ನೋಡ್ತಾ ಇರ್ಬೋದು ಅದು ಹೇಗೆ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಅಂತ. ಎತ್ತಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬೆಂದಮೇಲೆ ತುಂಬ ಗಟ್ಟಿಯಾಗುತ್ತೆ. ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂತ. ಬೇಕು ಅಂದರೆ ನೀವು ಇನ್ನೊಂದು ಗ್ಲಾಸ್ ಹಾಲನ್ನ ಬಿಸಿ ಮಾಡ್ಕೊಂಡು ಹಾಕೋಬೋದು. ನೋಡಿ ತಾಡಿ ಚೆನ್ನಾಗೈತಪ್ಪ, ಸೂಪರ್. ಮತ್ತೆ ಕೊಟ್ಟಿದ್ದೀನಿ, ಹೇಗೈತೆ ಕೇಳೋಣ ಬನ್ನಿ. ಹೆಂಗೈತೆ? ತುಂಬ ಚೆನ್ನಾಗೈತೆ, ಸೂಪರ್ ಆಗೈತೆ. ಸಿಹಿ ಪೈ ಎಲ್ಲ ಚೆನ್ನಾಗೈತೆ ಕಣಮ್ಮ. ಚೆನ್ನಾಗೈತೆ, ಸ್ವೀಟ್ ಎಲ್ಲ ಕರೆಕ್ಟ್ ಆಗೈತೆ. ಧನು ಏನಿಲ್ಲ, ಚೆನ್ನಾಗಿದೆ, ಸ್ವೀಟು ಎಲ್ಲ ಕರೆಕ್ಟಾಗಿದೆ. ಪಕ್ಕನಾ? ಪಕ್ಕ ಚೆನ್ನಾಗಿದೆ ಕಣಮ್ಮ, ತುಂಬ ಚೆನ್ನಾಗಿದೆ. ಇವರು ನಮಗೆ ಇವೆಲ್ಲ ಬೇಡ. ಹೆಂಗೈತಮ್ಮ? ಹೆಂಗೈತೆ? ಇದು ಬೆಳ್ಳಗೈತೆ ತೇಜು. ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾಡಿ.